ಮೊದಲ ಅವಧಿಯಲ್ಲಿ ಮಾಡಿದಂಥ ಜಾತಿ ಸಮೀಕ್ಷೆ 160ರಿಂದ 200 ಕೋಟಿ ಖರ್ಚು ಮಾಡಿದಂಥ ಆ ಸಮೀಕ್ಷೆ ಕೊನೆಗೂ ಹೈಕಮಾಂಡಿನ ಅವಕ್ರಪೆಗೆ ಒಳಗಾಯಿತು. ಅದು ಸರಿಯಾಗಿಲ್ಲ, ಮರು ಸಮೀಕ್ಷೆ ಮಾಡಿ ಅನ್ನುವಲ್ಲಿಗೆ ಜನರ ತೆರಿಗೆಯ ಹಣ 200 ಕೋಟಿ ತಿಪ್ಪೆಗುಂಡಿಗೆ ಎಸೆಯಲಾಯಿತು. ಬೆಂಗಳೂರಿನ ರಸ್ತೆ ಹೊಂಡಗಳಲ್ಲಿ ನಾವು ದಿನಚರಿಯನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಹಲವು ಕಂಪನಿಗಳು ಈಗಾಗಲೇ ಇಲ್ಲಿಂದ ಕಾಲ್ ತೆಗೆದಿವೆ. ಯಾವುದು ಇಲ್ಲಗಳ ರಾಜ್ಯ ಏನಾದರೂ ನಮ್ಮ ದೇಶದಲ್ಲಿದ್ದರೆ ಅದು ಕರ್ನಾಟಕವೇ ಪ್ರಥಮ ಅನ್ನೋದರ ಬಗ್ಗೆ ಯಾರದೂ ಒಂದು ಮರುಮಾತಿದೆ ಅಂತ ನಾನು ಭಾವಿಸುವುದು. ಜಾತಿ ಸಮೀಕ್ಷೆಯ ಮೂಲಕ ಜಾತಿಗಳನ್ನು ಒಡೆಯಲಾಗ್ತಾ ಇದೆ. ಈ ಎಲ್ಲ ಕಾರಣಕ್ಕಾಗಿ ಮತ್ತೆ 330 ಹೊಸ ಜಾತಿಗಳನ್ನು ಸೃಷ್ಟಿಸುವಂಥ ಒಂದು ಕೆಲಸವನ್ನು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮಾಡ್ತಾ ಇರೋದ್ರಿಂದ ಈ ಜಾತಿ ಸಮೀಕ್ಷೆಯನ್ನು ತಡೆಯಬೇಕು ಅಂತ ಈಗಾಗಲೇ PIL ಹಾಕಲಾಗಿದೆ, ಹೈಕೋರ್ಟ್ ಮೆಟ್ಟಲು ಹತ್ತಲಾಗಿದೆ. ಅಲ್ಲಿ ಮುಸ್ಲಿಮರಲ್ಲಿ 52ಕ್ಕೂ ಹೆಚ್ಚು ಜಾತಿಗಳು ಒಳಪಂಗಡಗಳಿವೆ, ಕ್ರಿಶ್ಚಿಯನ್ರಲ್ಲೂ ಇದೆ, ಇನ್ನು ದಲಿತ ಸಮುದಾಯದಲ್ಲೂ ಇದೆ, ಅಹಿಂದ ಎಲ್ಲ ಪಂಗಡಗಳಲ್ಲೂ ಇದೆ. ರಾಜಕೀಯವಾದಂಥ ಒಂದು ಶಕ್ತಿಯ ವಿಕೇಂದ್ರೀಕರಣವನ್ನು ಮಾಡಿ ಕೊನೆಗೂ ನಿರ್ಣಾಯಕವಾಗಿ ಅಲ್ಪಸಂಖ್ಯಾತರು ಮತ್ತು ಅಹಿಂದ ಸಮುದಾಯವನ್ನು ತಂದು ತನ್ನ ಹೆಸರನ್ನು ಒಂದು ಚಿರಂತನಗೊಳಿಸುವಂಥ ಕೆಲಸಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ರು. ಏನೇ ಆಗಲಿ ಜಾತಿ ಸಮೀಕ್ಷೆಯನ್ನು ಈ ಸರಿ ಮಾಡಿಯೇ ಸಿದ್ಧ ಅಂತ. ಕಳೆದ ಬಾರಿ ಸಮೀಕ್ಷೆ 200 ಕೋಟಿ ತಿಪ್ಪೆಗುಂಡಿಗೆ ಎಸೆದಾಗಿದೆ, ಕಸದ ಬುಟ್ಟಿಗೆ ಎಸೆದಾಗಿದೆ. ಈ ಸರಿ 450 ಕೋಟಿ ವೆಚ್ಚದಲ್ಲಿ ಹೊಸ ಸಮೀಕ್ಷೆ ಮಾಡಲಿಕ್ಕೆ ಸರ್ಕಾರ ಮುಂದಾಯಿತು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಜಾತಿಗಳನ್ನು ಬೆಸೆದು ಜಾತಿ ರಹಿತವಾದಂಥ ಒಂದು ಸಾಮುದಾಯಿಕವಾದಂಥ ಪರಿಕಲ್ಪನೆಯನ್ನು ಕಟ್ಟುವ ಸಾಂವಿಧಾನಿಕ ಆಶಯವನ್ನು ಬಿಟ್ಟು ಜಾತಿಗಳನ್ನು ಒಡೆದು ಅಖಂಡವಾದಂಥ ಒಂದು ಸನಾತನ ಧರ್ಮವನ್ನು ಪುಡಿಗಟ್ಟುವ ಅಹಿಂದ ನಾಯಕ ಅನ್ನುವಂಥ ಒಂದು ಆಚಂದ್ರಾರ್ಕ ತನ್ನ ಹೆಸರನ್ನು ಶಾಶ್ವತವಾಗಿ ಉಳಿಸಿ ಹೋಗಬೇಕು. ಅದರ ಜೊತೆಗೆ ಕೆಳವರ್ಗ, ದಲಿತ ಸಮುದಾಯ ಮತ್ತು ಅಲ್ಪಸಂಖ್ಯಾತ ವರ್ಗಗಳನ್ನು ಮುಂಚೂಣಿಯಲ್ಲಿಟ್ಟು ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಶಾಶ್ವತೀಕರಿಸುವಂಥ ಒಂದು ಕೆಲಸಕ್ಕೆ ಸಿದ್ದರಾಮಯ್ಯನವರೇನು ಜಾತಿ ಸಮೀಕ್ಷೆಯ ಅಸ್ತ್ರವನ್ನು ಬಳಸಿದ್ರು. ಅದು ನಿರಂತರವಾಗಿ ಕುಂಟುತ್ತಾ ಸಾಗಿದೆ. ನಿರಂತರವಾಗಿ ಅಡೆತಡೆಗಳನ್ನು ಅದು ಅನುಭವಿಸ್ತಾ ಕೇವಲ ಜನರ ದುಡ್ಡನ್ನು ಧೂಳೀಪಟ ಮಾಡುವಂಥ ವ್ಯರ್ಥ ಪ್ರಯತ್ನವಷ್ಟೇ ಆಗ್ತಾ ಇದೆ ಹೊರತು ಅದು ಯಾವುದೇ ರೀತಿಯಲ್ಲೂ ಗುರಿ ಮುಟ್ಟುವ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ. ಮೊದಲ ಅವಧಿಯಲ್ಲೇ ಜಾತಿ ಸಮೀಕ್ಷೆ ಮಾಡಲಾಯಿತು, ಆದರೆ ಮನೆಗೆ ಸರಿಯಾದ ರೀತಿಯಲ್ಲಿ ಹೋಗದೆ, ಅದರ ವೈಜ್ಞಾನಿಕವಾದ ಯಾವ ನೆಲೆಗಟ್ಟನ್ನು ಬಳಸದೆ, ಅಧ್ಯಯನಕ್ಕೆ ಬೇಕಾದಂಥ ಯಾವ ತಯಾರಿಯನ್ನು ಮಾಡಿಕೊಳ್ಳದೇನೆ ಒಟ್ಟಾರೆಯಾಗಿ ಅವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡಿದರ ಫಲವಾಗಿ BJP ಅಥವಾ ಇನ್ನಿತರ ಪ್ರತಿಪಕ್ಷಗಳು ಅದನ್ನು ಆಕ್ಷೇಪಿಸುವ ಬದಲು ಸ್ವಪಕ್ಷೀಯರೇ, ಕಾಂಗ್ರೆಸ್ಸಿಗರೇ ಮೂಲತಃ ಬಹುದೊಡ್ಡ ಸಮುದಾಯವಾಗಿ ಕರ್ನಾಟಕದ ರಾಜಕೀಯವನ್ನು ನಿರಂತರವಾಗಿ ನಿಗ್ರಹಿಸುತ್ತಾ ಮತ್ತು ನಿರ್ಣಯಾತ್ಮಕವಾಗಿ ಅದನ್ನು ಒಂದು ತನ್ನ ಹತೋಟಿಯಲ್ಲಿಟ್ಟುಕೊಂಡಂಥ ಲಿಂಗಾಯತ ಮತ್ತು ಗೌಡ ಸಮುದಾಯವನ್ನೇ ಒಡೆಯುವ ಹುನ್ನಾರವನ್ನು ಕಂಡಂಥ ಅದೇ ಸಮುದಾಯದ ಸಚಿವರುಗಳು ಸ್ವತಃ DKಶಿಯವರ ನೇತೃತ್ವದಲ್ಲಿ ಒಗ್ಗೂಡುವ, ಪ್ರತಿಭಟಿಸುವ ಎಲ್ಲ ಲಕ್ಷಣಗಳು ಕಂಡುಬಂದವು. ಅದರಲ್ಲಿರುವಂಥ ಹಲವು ತಪ್ಪುಗಳು ಶಾಮನೂರಿಂದ ಹಿಡಿದು ಪ್ರತಿಯೊಬ್ಬರು ಲಿಂಗಾಯತ ಸಮುದಾಯದ ಎಲ್ಲ ರಾಜಕಾರಣಿಗಳು, ಸಚಿವರು ಒಕ್ಕೊರಲಿನಿಂದ ಅದನ್ನು ವಿರೋಧಿಸಿದರು. ಇನ್ನು ಮತ, ಸಮುದಾಯ, ಧರ್ಮ, ಮಠಗಳು, ಸ್ವಾಮೀಜಿಗಳು ಅವರವರ ಸಾಮುದಾಯಿಕವಾದಂಥ ಹಿತರಕ್ಷಣೆಯನ್ನು ಕಾಪಾಡುವ ನೆಲೆಯಲ್ಲಿ
ಅವರು ಕೂಡ ಬೀದಿಗಿಳಿದರು, ಪ್ರತಿಭಟಿಸಿದರು. ಹಾಗಾಗಿ ಮೊದಲ ಅವಧಿಯಲ್ಲಿ ಮಾಡಿದಂಥ ಜಾತಿ ಸಮೀಕ್ಷೆ 160ರಿಂದ 200 ಕೋಟಿ ಖರ್ಚು ಮಾಡಿದಂಥ ಆ ಸಮೀಕ್ಷೆ ಕೊನೆಗೂ ಹೈಕಮಾಂಡಿನ ಅವಕ್ರಪೆಗೆ ಒಳಗಾಯಿತು. ಅದು ಸರಿಯಾಗಿಲ್ಲ, ಮರು ಸಮೀಕ್ಷೆ ಮಾಡಿ ಅನ್ನುವಲ್ಲಿಗೆ ಜನರ ತೆರಿಗೆಯ ಹಣ 200 ಕೋಟಿ ತಿಪ್ಪೇಗುಂಡಿಗೆ ಎಸೆಯಲಾಯಿತು ನಿರ್ದಾಕ್ಷಿಣ್ಯವಾಗಿ. ಮೊದಲೇ ಕರ್ನಾಟಕ ದಿವಾಳಿಯಾಗಿದೆ. ಇವರ ಬಿಟ್ಟಿ ಭಾಗ್ಯಗಳಿಂದ ಬೆಂಗಳೂರಿನಿಂದ ಹಿಡಿದು ಇಡೀ ರಾಜ್ಯ ಹೆದ್ದಾರಿಗಳ ಪರಿಸ್ಥಿತಿ, ಒಳದಾರಿಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದಕ್ಕೆ ನಾನು ವ್ಯಾಖ್ಯಾನಿಸಬೇಕಾಗಿಲ್ಲ. ಬೆಂಗಳೂರಿನ ರಸ್ತೆ ಹೊಂಡಗಳಲ್ಲಿ ನಾವು ದಿನಚರಿಯನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಹಲವು ಕಂಪನಿಗಳು ಈಗಾಗಲೇ ಇಲ್ಲಿಂದ ಕಾಲ್ ತೆಗೆದಿವೆ. ಅದು ಲೇಟೆಸ್ಟ್ ವರದಿ. ಇನ್ನು ಅನುದಾನ ಇಲ್ಲ, ಅಭಿವೃದ್ಧಿ ಇಲ್ಲ, ಯಾವುದು ಇಲ್ಲಗಳ ರಾಜ್ಯ ಏನಾದರೂ ನಮ್ಮ ದೇಶದಲ್ಲಿದ್ದರೆ ಅದು ಕರ್ನಾಟಕವೇ ಪ್ರಥಮ ಅನ್ನೋದರ ಬಗ್ಗೆ ಯಾರದೂ ಒಂದು ಮರುಮಾತಿದೆ ಅಂತ ನಾನು ಭಾವಿಸುವುದಿಲ್ಲ. ಇಂಥ ಸಂದರ್ಭದಲ್ಲಿ ಈಗ ಮತ್ತೆ ತನ್ನ 2ನೇ ಅವಧಿಯಲ್ಲಿ ಜಾತಿ ಸಮೀಕ್ಷೆಯನ್ನು ಕೈಗೆತ್ತಿಕೊಳ್ಳಲಾಯಿತು. 1500 ಜಾತಿಗಳು, ಉಪಜಾತಿಗಳ ಒಂದು ಸೂಕ್ತ ರೀತಿಯ ವರ್ಗೀಕರಣ, ಒಂದರೊಳಗೊಂದು ಮಿಶ್ರ ಮಾಡುವಂಥ ಅವೈಜ್ಞಾನಿಕತೆ, ಈ ರೀತಿಯ ಹಿನ್ನೆಲೆಯಲ್ಲಿ ಜಾತಿ ಸಮೀಕ್ಷೆ ವೈಜ್ಞಾನಿಕವಾಗಿಲ್ಲ. ಕುಲಶಾಸ್ತ್ರೀಯ ಅಧ್ಯಯನ ಮಾಡದೇ ಜಾತಿ ಸಮೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಜಾತಿ ಸಮೀಕ್ಷೆಯ ಮೂಲಕ ಜಾತಿಗಳನ್ನು ಒಡೆಯಲಾಗ್ತಾ ಇದೆ. ಈ ಎಲ್ಲ ಕಾರಣಕ್ಕಾಗಿ ಮತ್ತೆ 330 ಹೊಸ ಜಾತಿಗಳನ್ನು ಸೃಷ್ಟಿಸುವಂಥ ಒಂದು ಕೆಲಸವನ್ನು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮಾಡ್ತಾ ಇರೋದ್ರಿಂದ ಈ ಜಾತಿ ಸಮೀಕ್ಷೆಯನ್ನು ತಡೆಯಬೇಕು ಅಂತ ಈಗಾಗಲೇ PIL ಹಾಕಲಾಗಿದೆ, ಹೈಕೋರ್ಟ್ ಮೆಟ್ಟಲು ಹತ್ತಲಾಗಿದೆ. ಇನ್ನು BJP ಯಥಾಪ್ರಕಾರ ಅದನ್ನು ವಿರೋಧಿಸಿದೆ. ಅದಕ್ಕಿಂತ ಮುಖ್ಯವಾಗಿ ಈಗ ಜಾತಿ ಸಮೀಕ್ಷೆಯನ್ನು ಕೈಗೆತ್ತಿಕೊಳ್ಳಲೇಬೇಕು. ದೇವರಾಜ ಅರಸು ಅವರ ಆಡಳಿತದ ಅವಧಿಯನ್ನು ಸರಿದೂಗಿಸಿ ಅದರ ಆ ದಾಖಲೆಯನ್ನು ಮುರಿದು ತನ್ನ ಅಧಿಕಾರ ಅವಧಿಯನ್ನು ಮುಗಿಸುವ ಹುನ್ನಾರದಲ್ಲಿರುವಂಥ ಸಿದ್ದರಾಮಯ್ಯನವರು ಹೇಗೆ ಟೆನೆನ್ಸಿಯನ್ನು ಉಳುವವನೇ ಹೊಲದೊಡೆಯ ಅನ್ನುವಂಥ ಕಾನೂನನ್ನು ತಂದು ಚಿರಂತನವಾದಂಥ ಒಂದು ಹೆಸರನ್ನು ದೇವರಾಜ ಅರಸು ಅವರು ಹೇಗೆ ಪಡೆದರೋ ಅದೇ ರೀತಿಯಲ್ಲಿ ಜಾತಿಗಳ ಮಧ್ಯೆ ಕದನವನ್ನು ತಂದು ಇಡೀ ಹಿಂದೂ ಸಮುದಾಯವನ್ನು ಜಾತಿ ಸಮೀಕ್ಷೆ ಹೆಸರಿನಲ್ಲಿ ಅದರ ಅಖಂಡತೆಯನ್ನು ಒಡೆದು ಅಹಿಂದ ಮತ್ತು ಅಲ್ಪಸಂಖ್ಯಾತ ಸಮುದಾಯವನ್ನೇ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅನ್ನೋದನ್ನು ತೋರಿಸಿ, ಯಾಕೆಂದರೆ ಅಲ್ಲಿ ಮುಸ್ಲಿಮರಲ್ಲಿ 52ಕ್ಕೂ ಹೆಚ್ಚು ಜಾತಿಗಳು ಒಳಪಂಗಡಗಳಿವೆ, ಕ್ರಿಶ್ಚಿಯನ್ರಲ್ಲೂ ಇದೆ, ಇನ್ನು ದಲಿತ ಸಮುದಾಯದಲ್ಲೂ ಇದೆ, ಅಹಿಂದ ಎಲ್ಲ ಪಂಗಡಗಳಲ್ಲೂ ಇದೆ. ಅದು ಯಾವುದನ್ನೂ ಸಮೀಕ್ಷೆಗೆ ತೋರಿಸಿದ್ದೇನೆ. ಅದನ್ನು ಅಖಂಡವಾಗಿ ಗಮನಿಸಿ ಗೌಡ ಸಮುದಾಯ ಮತ್ತು ಅಂದರೆ ಒಕ್ಕಲಿಗ ಗೌಡರ ಸಮುದಾಯ ಮತ್ತು ಲಿಂಗಾಯತ ಸಮುದಾಯವನ್ನು, ಲಿಂಗಾಯತರಲ್ಲಿ 36ಕ್ಕೂ ಹೆಚ್ಚು ಒಳಜಾತಿಗಳನ್ನು ಗಮನಿಸಿ ಅದನ್ನು ಒಡೆದು ಅದರ ಇಡೀದಾದಂಥ ವೋಟ್ ಬ್ಯಾಂಕಿನ ಒಂದು ಏನು ಭದ್ರ ಸಮುದಾಯ, ದೊಡ್ಡ ಸಮುದಾಯ, ನಿರ್ಣಾಯಕ ಸಮುದಾಯ ಅಂತೇನು ಕರ್ನಾಟಕದಲ್ಲಿ ಕಾಣಿಸ್ಕೊಳ್ತಾ ಇದೆ, ಅದು ಎರಡೂ ಸಮುದಾಯವನ್ನು ಒಡೆದು ರಾಜಕೀಯವಾದಂಥ ಒಂದು ಶಕ್ತಿಯ ವಿಕೇಂದ್ರೀಕರಣವನ್ನು ಮಾಡಿ ಕೊನೆಗೂ ನಿರ್ಣಾಯಕವಾಗಿ ಅಲ್ಪಸಂಖ್ಯಾತರು ಮತ್ತು ಅಹಿಂದ ಸಮುದಾಯವನ್ನು ತಂದು ತನ್ನ ಹೆಸರನ್ನು ಒಂದು ಚಿರಂತನಗೊಳಿಸುವಂಥ ಕೆಲಸಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದರು. ಅದರ ಆರಂಭದಲ್ಲೇ ಒಕ್ಕಲಿಗ ಸಮುದಾಯದ ಸಂಘಟನಾತ್ಮಕವಾಗಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಪಬ್ಲಿಕ್ಕಲ್ಲಿ ಆಯಿತು. ಈ ಜಾತಿ ಸಮೀಕ್ಷೆ ನಮ್ಮ ಸಮುದಾಯವನ್ನು ಛಿದ್ರೀಕರಿಸುವಂಥ ಸಮೀಕ್ಷೆ. ಅದೇ ರೀತಿಯಲ್ಲಿ MB ಪಾಟೀಲ್, SS ಮಲ್ಲಿಕಾರ್ಜುನ್ ಇವರೆಲ್ಲರನ್ನೂ ಸೇರಿ ಲಿಂಗಾಯತ ಸಮುದಾಯವು ಕೂಡ ಇದಕ್ಕೆ ಪ್ರತಿಭಟಿಸಿತು. ಆದರೂ ಕೂಡ ಸಿದ್ದರಾಮಯ್ಯನವರು ಕೊಣಜಲಗೂಡಿಗೆ ಕೈ ಹಾಕುವ ಕೆಲಸವನ್ನು ಮಾಡಿದರು. ಏನೇ ಆಗಲಿ ಜಾತಿ ಸಮೀಕ್ಷೆಯನ್ನು ಈ ಸರಿ ಮಾಡಿಯೇ ಸಿದ್ಧ ಅಂತ. ಕಳೆದ ಬಾರಿ ಸಮೀಕ್ಷೆ 200 ಕೋಟಿ ತಿಪ್ಪೇಗುಂಡಿಗೆ ಎಸೆದಾಗಿದೆ, ಕಸದ ಬುಟ್ಟಿಗೆ ಎಸೆದಾಗಿದೆ. ಈ ಸರಿ 450 ಕೋಟಿ
ವೆಚ್ಚದಲ್ಲಿ ಹೊಸ ಸಮೀಕ್ಷೆ ಮಾಡಲಿಕ್ಕೆ ಸರ್ಕಾರ ಮುಂದಾಯಿತು. ಇತ್ತೀಚಿನ ದಿನಗಳಲ್ಲಿ ಅದು ಮತ್ತೆ ಬೆಂಕಿ ಉರಿಯುವ ಒಂದು ಬೆಂಕಿಗೆ ತುಪ್ಪ ಸುರಿದಾಗ ಆದದ್ದೇನು ಅಂತಂದರೆ ಕ್ರಿಶ್ಚಿಯನ್ ಪದದ ಬಳಕೆ, ಮತಾಂತರಿಗಳಿಗೆ ಹೆಚ್ಚು ಅವಕಾಶವನ್ನು ಕೊಡುವ, ಮತಾಂತರದ ಮೂಲಕ ಕುಲಾಂತರಿಗೊಳಿಸ್ತಾ ಇರುವಂಥ ಭಾರತೀಯ ಒಟ್ಟು ಮೂಲ ಸಮುದಾಯವನ್ನೇ, ಸನಾತನ ಧರ್ಮವನ್ನು, ಹಿಂದುತ್ವವನ್ನು ಎಲ್ಲವನ್ನೂ ಕುಲಗೆಡಿಸುವಂಥ ಈ ಮತಾಂತರಿ ಮಿಷನರಿಗಳ ಕೆಲಸಕ್ಕೆ ಸಿದ್ದರಾಮಯ್ಯನವರ ಅಭಯ ದಕ್ತಾ ಇದೆ ಅನ್ನೋದು ಸಮಾಜಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತಾಯಿತು. ಲಿಂಗಾಯತ ಕ್ರಿಶ್ಚಿಯನ್, ದಲಿತ ಕ್ರಿಶ್ಚಿಯನ್, ಗೌಡ ಕ್ರಿಶ್ಚಿಯನ್, ಈ ಥರದ ಕ್ರಿಶ್ಚಿಯನ್ನ ಒಂದು ಮತಾಂತರಿಗಳಿಗೆ ಪ್ರತ್ಯೇಕವಾದಂಥ ಒಂದು ಐಡೆಂಟಿಟಿಯನ್ನು ಕೊಡುವ ಮೂಲಕ ಹಿಂದೂ ಧರ್ಮಕ್ಕೆ ಒಂದು ಸವಾಲೆಸೆಯುವ, ಮತಾಂತರಕ್ಕೆ ಕುಮ್ಮಕ್ಕು ಕೊಡುವ, ಸನಾತನ ಧರ್ಮವನ್ನು ಟಾರ್ಗೆಟ್ ಮಾಡುವ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದರು. ಅದರ ಜೊತೆಗೆ ಇದಕ್ಕೆ ಹಿಂದೂ ಸಮುದಾಯ ತೀವ್ರವಾಗಿ ಪ್ರತಿಭಟಿಸಿತು, BJP ಅದನ್ನು ಅಸ್ತ್ರವಾಗಿ ಸ್ವೀಕರಿಸಿತು. ಅದರ ಜೊತೆಗೆ ಈ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯವನ್ನು ಕೂಡ ಛಿದ್ರೀಕರಿಸುವ, ಅದರ ಇಡೀಯದಾಗಿ ತುಂಡರಿಸುವ ಕೆಲಸಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ ಅನ್ನೋದನ್ನು ಕಾಂಗ್ರೆಸ್ಸಿನ ಒಳಗಿನ ಹಿರಿಯ ಸಚಿವರೇ ಅರ್ಥ ಮಾಡಿಕೊಂಡ್ರು. ಹಾಗಾಗಿನೇ ಕ್ಯಾಬಿನೆಟ್ ಮೀಟಿಂಗಲ್ಲಿ ಉತ್ಪಾತ, ಬೆಂಕಿ, ಸದನದಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದಲ್ಲಿ ಏನು ವಾಗ್ವಾದ ನಡೀತದೋ ಅದೇ ರೀತಿಯಲ್ಲಿ ಮುಖ್ಯವಾಗಿ MB ಪಾಟೀಲ್ ಅವರು ಟೇಬಲನ್ನು ಗುದ್ದಿ ಜಾತಿ ಸಮೀಕ್ಷೆಯ ಕಾಗದ ಪತ್ರಗಳನ್ನು ಬಿಸಾಡಿ ರೌದ್ರಾವತಾರ ತಾಳಿದ್ರು. ಈ ರೌದ್ರಾವತಾರಕ್ಕೆ ಸ್ವತಃ ಸಿದ್ದರಾಮಯ್ಯನವರೇ ಬೆಚ್ಚಿ ಬಿದ್ದರು. ಕೊನೆಗೂ ಆದದ್ದೇನು ಗೊತ್ತುಂಟ? ಸೆಪ್ಟೆಂಬರ್ ಕ್ರಾಂತಿಯ ಸನಿಹದಲ್ಲಿ ಆದ ಒಂದು ವಿಸ್ಮಯಕಾರಿಕೆ ಆಸ್ಫೋಟಕ ಬೆಳವಣಿಗೆ ಏನು ಅಂತಂದರೆ, ಸಿದ್ದರಾಮಯ್ಯನವರಿಗೆ ಹೈಕಮಾಂಡಿಂದಲೂ ಅರ್ಧ ಚಂದ್ರ, ರಾಜ್ಯದಲ್ಲಿ ತನ್ನ ಆಪ್ತರು, ತನ್ನ ಆಪ್ತ ಸಚಿವರು ಅಂತ ಯಾರನ್ನೆಲ್ಲ ಭಾವಿಸಿದ್ರೋ ಅವರು DKಶಿಯವರ ನೇತೃತ್ವದಲ್ಲಿ ಒಗ್ಗೂಡಿದ್ದು. ಇದು ಸಿದ್ದರಾಮಯ್ಯ ಮತ್ತು DKಶಿ ಬಡ ರಾಜಕೀಯಕ್ಕೂ ಒಂದು ನಿರ್ಣಾಯಕವಾದಂಥ ಅಸ್ತ್ರಶಸ್ತ್ರವಾಗಿ ಬಳಸಲ್ಪಡಲಿಕ್ಕೆ ಒಂದು ವೇದಿಕೆ ಸಿದ್ಧವಾಗಿದೆ. ಒಂದು. ಎರಡನೇದಾಗಿ ಸಿದ್ದರಾಮಯ್ಯನವರಿಗೆ ಆ ಕಡೆ ಹೈಕಮಾಂಡ್ನಿಂದಲೂ ಈ ಜಾತಿ ಸಮೀಕ್ಷೆಗೆ ಅಪಸ್ವರ ಬಂದಿದೆ, ಸದ್ಯಕ್ಕೆ ಅದನ್ನು ಮುಂದೂಡಿ, ಸ್ಟಾಪ್ ದಿಸ್ ಅನ್ನುವಂಥ ಮೆಸೇಜು. ಅದರ ಜೊತೆಗೆ DKಶಿ ಅವರು ತಮ್ಮ ಸಮುದಾಯಕ್ಕೆ ಆಗುತ್ತಾ ಇರುವಂಥ ಅನ್ಯಾಯವನ್ನು ತಮ್ಮ ಸಮುದಾಯದ ಸ್ವಾಮೀಜಿಗಳು ಮತ್ತು ಇಡೀ ಸಮಸ್ತ ಸಂಘಟನೆ ಒಗ್ಗೂಡಿ ಒಂದು ಪತ್ರವನ್ನು ಸಿದ್ಧಗೊಳಿಸಿದಾಗ ಈ ಜಾತಿ ಸಮೀಕ್ಷೆಯ ವಿರುದ್ಧವಾಗಿ ಅದಕ್ಕೆ DKಶಿಯವರೇ ಸಿಗ್ನೇಚರ್ ಹಾಕಿದ್ರು. ನಿಮಗೆ ನೆನಪಿದೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗಲ್ಲಿ ಇಡೀ ಲಿಂಗಾಯತ ಸಚಿವರು, ಒಕ್ಕಲಿಗ ಸಚಿವರು ಏಕಕಾಲದಲ್ಲಿ ಏಕಗಂಟಿನಲ್ಲಿ ಸಿದ್ದರಾಮಯ್ಯನವರ ಜಾತಿ ಸಮೀಕ್ಷೆಯನ್ನು ಸಂಪೂರ್ಣವಾಗಿ ಪ್ರತಿಭಟಿಸಿದ್ದಾರೆ, ವಿರೋಧಿಸಿದ್ದಾರೆ. ಈಗ ಜಾತಿ ಸಮೀಕ್ಷೆ ಅಂತ ಮಾಡುವಾಗ ಅದಕ್ಕೆ ಅದರದೇ ಆದಂಥ ಒಂದು ವೈಜ್ಞಾನಿಕವಾದಂಥ ಹಿನ್ನೆಲೆ ಇದೆ, ತಯಾರಿ ಇದೆ. ಅದಕ್ಕೆ ಅದರದೇ ಆದಂಥ ಕ್ರಮ ಅಂತಿದೆ, ಒಂದು ಶಾಸ್ತ್ರ ಅಂತಿದೆ. ನೀವು ಯಾವುದೇ ರೀತಿಯಲ್ಲೂ ಕುಲಶಾಸ್ತ್ರೀಯವಾದಂಥ ಅಧ್ಯಯನವನ್ನು ಮಾಡದೇನೆ, ವೈಜ್ಞಾನಿಕವಾದಂಥ ಯಾವ ನೆಲೆಯನ್ನು ಬಳಸ್ಕೊಳ್ದೇನೆ ನೀವು ನೇರ ಜಾತಿ ಸಮೀಕ್ಷೆ, ಅದರಲ್ಲಿ ಕ್ರಿಶ್ಚಿಯನ್ ಪದ ಬಳಕೆ, ಮತ್ತೆ ಮೇಲಾಗಿ ಹಿಂದೂ ಧರ್ಮದ ಅಸಮಾನತೆ, ಆ ಕಾರಣಕ್ಕಾಗಿ ಮತಾಂತರ ಆಗ್ತಾರೆ, ಇಲ್ಲದಿದ್ರೆ ಯಾರು ಮತಾಂತರ ಆಗ್ತಾರೆ? ಹಾಗಾದರೆ ಮುಸ್ಲಿಮರಲ್ಲಿ ಅಸಮಾನತೆ ಇಲ್ವಾ? ಕ್ರಿಶ್ಚಿಯನ್ರಲ್ಲಿ ಅಸಮಾನತೆ ಇಲ್ವೇ? ನಮ್ಮ ಹಿಂದೂ ಧರ್ಮದ ಛತ್ರಿ ಅಡಿಯಲ್ಲೇ ಬರುವಂಥ ಕೆಳ ಮಧ್ಯಮ ವರ್ಗ, ಹಿಂದುಳಿದ ವರ್ಗ, SC ST ಇಲ್ಲಿ ಎಡಗೈ ಬಲಗೈ ಅಥವಾ ಮೇಲು ಕೀಳು ಅಂತ ಇಲ್ವೇ? ಲಿಂಗಾಯತರಲ್ಲಿ ಇಲ್ವೇ? ಗೌಡ ಸಮುದಾಯದಲ್ಲಿ ಇಲ್ವೇ? ಇದ್ಯಾವುದನ್ನೂ ನೀವು ಗಮನಿಸ್ತೇನೆ ಕೇವಲ ಹಿಂದೂ ಧರ್ಮ,
ಅನ್ನುವಂಥ ಒಂದು ಲೇಬಲನ್ನು ಇಟ್ಕೊಂಡು ಸನಾತನ ಧರ್ಮವನ್ನು ಟಾರ್ಗೆಟ್ ಮಾಡಿ ಪರ್ಯಾಯವಾಗಿ ನೀವು ಕ್ರಿಶ್ಚಿಯನ್ ಮಿಷನರಿಗಳ ಮತಾಂತರ ಅವರವರ ಭಾವನಾತ್ಮಕವಾದ ಆಯ್ಕೆ, ಅದು ಪ್ರಶ್ನೆ ಬೇರೆ. ಆದರೆ ಬಲಾತ್ಕಾರವಾದಂಥ ಮತಾಂತರ, ಆಮಿಷ ಒಡ್ಡಿ ಮಾಡುವ ಮತಾಂತರ, ಅವರ ಇಡಿಯದಾದಂಥ ಒಂದು ಕೊರತೆ ಮತ್ತು ಅವರ ಇಡಿಯದಾದಂಥ ಒಂದು ಏನು ಬಡತನ ಇರ್ಬೋದು, ಇನ್ನೊಂದಿರ್ಬೋದು, ಮಗದೊಂದಿರ್ಬೋದು, ಆ ಎಲ್ಲ ಕೊರತೆಗಳನ್ನು ಇಟ್ಟುಕೊಂಡು ನೀವು ಮತಾಂತರ ಮಾಡ್ತಿರಲ್ಲ, ಆ ಮತಾಂತರವನ್ನು ವಿರೋಧಿಸ್ತಾ ಇರೋದು. ಮತಾಂತರ ಆದ ದಲಿತರ ಕಥೆ ಏನಾಗಿದೆ ಅನ್ನೋದನ್ನು ಕಳೆದ ವಿಡಿಯೋದಲ್ಲಿ ನಾನು ವಿವರಿಸಿದ್ದೇನೆ. ಇದ್ಯಾವುದನ್ನು ಗಮನಿಸ್ತೇನೆ ನೇರವಾಗಿ ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡಿ ಮತಾಂತರಗಳಿಗೆ ನೀವು ಮತಾಂತರಗೊಂಡ್ರಿ ಅಂತಾದರೆ ಕ್ರಿಶ್ಚಿಯನ್ ಅಂತಲೇ ಬಳಸಿ. ಅದರಲ್ಲಿ ಲಿಂಗಾಯತರಲ್ಲಿ ಅಲ್ಲಿ ಲಿಂಗಾಯತ ಕ್ರಿಶ್ಚಿಯನ್, ಜಾತಿ ಅಂತಿರುವಲ್ಲಿ ನೀವು ಲಿಂಗಾಯತ ಅಂತ ಬಳಸಿ, ಧರ್ಮ ಅಂತಿರುವಲ್ಲಿ ಹಿಂದೂ ಅಂತ ಬಳಸಿ ಅಂತ ಒಂದು ಕಡೆ. ಇನ್ನೊಂದು ಕಡೆ ಜಾತಿ ಅಂತಿರುವಲ್ಲಿ ನಿಮ್ಮ ಉಪಜಾತಿಯನ್ನು ಬಳಸಿ, ಧರ್ಮ ಅಂತಿರುವಲ್ಲಿ ಲಿಂಗಾಯತ ಅಂತ ಬಳಸಿ. ಈ ರೀತಿಯ ವಿಚಿತ್ರವಾದಂಥ ಅವೈಜ್ಞಾನಿಕವಾದಂಥ ಯಾವುದೇ ಶಿಸ್ತು ಶೀಲ, ಯಾವುದೋ ಅದಕ್ಕೊಂದು ಕ್ರಮಶಃತೆ ಯಾವುದೂ ಇಲ್ಲದೆ ಇರುವಂಥ ಕೇವಲ ಜಾತಿಗಳ ಮಧ್ಯೆ ಒಂದು ಕತ್ತಿ ಕಟ್ಟಿಸುವ, ದ್ವೇಷ ಹುಟ್ಟಿಸುವ, ಬೆಂಕಿ ಹಾಕುವ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮೂದಲಿಕೆ, ಆಕ್ರೋಶ ಬಹುತೇಕವಾಗಿ ಕಾಂಗ್ರೆಸ್ಸಿಗರಿಂದಲೇ ಹೆಚ್ಚುಟ್ಕೊಳ್ತಾ ಇದೆ. ಇವತ್ತಿನ ಕ್ಯಾಬಿನೆಟ್ ಮೀಟಿಂಗಲ್ಲಿ ಅದು ಬೆಂಕಿಯ ರೀತಿ MB ಪಾಟೀಲ್ ಮತ್ತಿತರರು ಅದನ್ನು ಸಿಕ್ಕಾಪಟ್ಟೆ ವಿರೋಧಿಸಿದ್ರು. ಅಷ್ಟೇ ಅಲ್ಲ, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಜಾತಿ ಸಮೀಕ್ಷೆಯ ವಿರೋಧಿ ಬಣ 80%ಕ್ಕೂ ಹೆಚ್ಚಿನ ಸಿದ್ದರಾಮಯ್ಯನವರ ಆಪ್ತರು ಮತ್ತು ಹಿರಿಯ ಸಚಿವರು HK ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದಂಥ ಕ್ಯಾಬಿನೆಟ್ ಮೀಟಿಂಗಲ್ಲಿ ಹೊಯ್ಕೈ ಅನ್ನುವ ರೀತಿಯಲ್ಲಿ ಅದು ಪ್ರತಿಭಟನೆ ಮಾಡಿದರು, ಆಕ್ರೋಶ ವ್ಯಕ್ತಪಡಿಸಿದರು ಅನ್ನೋದು ಈಗ ಗುಟ್ಟಾಗಿ ಉಳಿದಿಲ್ಲ. ಹಾಗಾದರೆ ನೀವು ಈಗಾಗಲೇ ಶಿಕ್ಷಕರಿಗೆ ಪ್ರಶ್ನಾವಳಿಗಳನ್ನು ಕಳಿಸಿದಿರಿ, ಮಾಡೆಲ್ ಕಳಿಸಿದಿರಿ. ಅದೆಲ್ಲವನ್ನು ಮಾಡಿ ಈಗ ಬರ್ತಾ ಇರುವಂಥ ಅಧಿಕೃತ ಸುದ್ದಿ ಏನು ಅಂತಂದರೆ, ಜಾತಿ ಗಣತಿ ಸದ್ಯಕ್ಕೆ ಇಲ್ಲ, ಜಾತಿ ಗಣತಿಯನ್ನು ಮುಂದೂಡಲಾಗಿದೆ ಅಥವಾ ಬಹುತೇಕ ಸ್ಟಾಪ್ ಆಗಿದೆ. ಸಿದ್ದರಾಮಯ್ಯನವರ ಈ ಅವಧಿ ಇನ್ನೇನು ಮುಗಿತಾ ಇದೆ, 50-50 ಆಧಾರದಲ್ಲಿ ಅವರ ಏನು ಅಧಿಕಾರದ ಹಸ್ತಾಂತರ, ಸೆಪ್ಟೆಂಬರ್ ಕ್ರಾಂತಿ, DK ಶಿವಕುಮಾರರ ಪಟ್ಟಾಭಿಷೇಕ, ಇವೆಲ್ಲವೂ ಈಗ ಒಂದಕ್ಕೊಂದು ಮೇಳೈಸಿ ಹೈಕಮಾಂಡನ್ನೂ ಕೂಡ ಜಾತಿ ಸಮೀಕ್ಷೆಯ ಕಾರಣಕ್ಕಾಗಿ ಇಲ್ಲಿಯ ಈ ಒಳಗಿನ ವೈರುಧ್ಯ ಮತ್ತು ವಿರೋಧದ ಈ ಅಲೆಯನ್ನು ಹೈಕಮಾಂಡಿಗೆ ಮನವರಿಕೆ ಮಾಡಿಕೊಡುವಲ್ಲಿ DKಶಿ ಬಹುತೇಕ ಅಲ್ಲ ಪೂರ್ಣ ಮಟ್ಟದಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರಿಗೆ ಜಾತಿ ಸಮೀಕ್ಷೆಯನ್ನು ಸದ್ಯಕ್ಕೆ ನಿಲ್ಲಿಸಿ ಅನ್ನುವಂಥ ಒಂದು ತಾಕೀತು ಕೇಂದ್ರದಿಂದ ಬಂದಿದೆ. ಅದರ ಜೊತೆಗೆ ಇಲ್ಲಿ ಸಿದ್ದರಾಮಯ್ಯನವರ ಆಪ್ತರೇ ತಿರುಗಿ ಬಿದ್ದಿದ್ದಾರೆ, ಕಾಂಗ್ರೆಸ್ಸಿನ ಹಿರಿಯ ಸಚಿವರುಗಳೇ ತಿರುಗಿ ಬಿದ್ದಿದ್ದಾರೆ. ನೀವು ಸಮಾಜವನ್ನು ಒಡೆತಾ ಇದ್ದೀರಿ, ಸಮುದಾಯವನ್ನು ಒಡೆತಾ ಇದ್ದೀರಿ, ಅಲ್ಪಸಂಖ್ಯಾತರನ್ನ ಅಹಿಂದ ಒಂದು ಹಿನ್ನೆಲೆಯಲ್ಲಿ ಅವರನ್ನು ಎತ್ತಿ ಕಟ್ಟುವ ನೆಲೆಯಲ್ಲಿ ರಾಜಕೀಯವಾಗಿ ಸಾಮಾಜಿಕವಾಗಿ ನಿರ್ಣಾಯಕವಾಗಿದ್ದಂಥ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯವನ್ನು ನೀವು ಉದ್ದೇಶಪೂರ್ವಕವಾಗಿ ಒಡೆತಾ ಇದ್ದೀರಿ. ಅದರ ಜೊತೆಗೆ SC STಗಳು ಸಮುದಾಯ ತಿರುಗಿ ಬಿದ್ದಿದೆ ಸಿದ್ದರಾಮಯ್ಯನವರ ವಿರುದ್ಧ. ಯಾಕೆಂದರೆ ಕುರುಬ ಸಮಾಜವನ್ನು ST ಸಮುದಾಯಕ್ಕೆ ಸೇರಿಸಲಿಕ್ಕೆ ಹೊರಟದ್ದು, ST ಸಮುದಾಯವನ್ನು ಸಂಪೂರ್ಣವಾಗಿ ನಿಶಸ್ತ್ರೀಕರಣಗೊಳಿಸುವಂಥ ಕೆಲಸಕ್ಕೆ ಸ್ವತಃ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ಯಾಕೆಂದರೆ SC/ST ಮೀಸಲಾದ ಆ ಫಂಡನ್ನು ಯಾವ ರೀತಿ ದುರುಪಯೋಗ ಮಾಡಿದರು ಅನ್ನೋದನ್ನು ನೀವು ಗಮನಿಸಿದ್ದೀರಿ. ಆಗಲೇ ದಲಿತ ಸಮುದಾಯ SC/ST ಸಿದ್ದರಾಮಯ್ಯನವರ ನೀತಿ ರೀತಿ ನಿಲುವಿಗೆ ವಿರುದ್ಧವಾಗಿ ನಿಂತಿದೆ. ಇನ್ನು ಹೈಕೋರ್ಟಿಗೆ ಕಾನೂನು ರೀತ್ಯ ಇದೊಂದು ಅವೈಜ್ಞಾನಿಕವಾದಂಥ ಜಾತಿಗಳ ಮಧ್ಯೆ ಬೆಂಕಿ ಹಾಕುವ ಕೆಲಸ. ಯಾವುದೇ ರೀತಿಯಲ್ಲೂ ಉಪಜಾತಿಗಳಾಗ್ಬೋದು, 1500 ಜಾತಿಗಳಾಗ್ಬೋದು,
ಅದರ ವೈಜ್ಞಾನಿಕ ಅಧ್ಯಯನ ನಡೆದಿಲ್ಲ. ಇದು ರಾಜಕೀಯ ಲಾಭಕ್ಕಾಗಿ ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು ಅಂತ ಹೇಳಿ ಕೋರ್ಟ್ಗೆ ಬೇರೆ ಹೋಗಿದ್ದಾರೆ. ಇನ್ನು ಮೋದಿಯವರು ಹೇಳಿದರು, ಜಾತಿಯ ಹೆಸರಿನಲ್ಲಿ ಸಮುದಾಯದ ಮಧ್ಯೆ ವಿಷಬೀಜವನ್ನು ಬಿತ್ತುವುದು ಒಳ್ಳೆಯ ಲಕ್ಷಣ ಅಲ್ಲ, ಆದ್ದರಿಂದಲೇ ನಾವು ಜಾತಿ ಸಮೀಕ್ಷೆಗೆ ವಿರೋಧವಾಗಿದ್ದೇವೆ. ಇನ್ನು ರಾಹುಲ್ ಗಾಂಧಿ ನಿಂತಲ್ಲಿ ಕುಂತಲ್ಲಿ ಮಲಗದಲ್ಲಿ ಜಾತಿ ಸಮೀಕ್ಷೆ ಅಂತ ಹೊರಟ ಕಾರಣಕ್ಕಾಗಿ ಕೊನೆಗೂ ಮೋದಿಯವರು ಹೇಳಿದರು, ಜಾತಿ ಅಂದರೆ ಮಹಿಳೆ, ಪುರುಷ, ಯುವ ಮತ್ತು ರೈತರು ಅಷ್ಟೇ ಜಾತಿ ಇರೋದು, ಬೇರೆ ಯಾವುದೇ ಜಾತಿಗಳನ್ನು ಇಲ್ಲಿ ಗುರುತಿಸಬಾರದು ಅಂತ ಹೇಳಿದ್ರು. ಅಷ್ಟೆಲ್ಲ ನಿಮಗಿನ್ನು ಜಾತಿ ಸಮೀಕ್ಷೆಯನ್ನೇ ಮಾಡಬೇಕು ಅಂತಾದರೆ ವೈಜ್ಞಾನಿಕವಾಗಿ ಶುದ್ಧವಾಗಿ ಜಾತಿ ಸಮೀಕ್ಷೆಯನ್ನು ನಾವು ಮಾಡ್ತೇವೆ. ಯಾಕೆಂತಂದರೆ ಸಾಂವಿಧಾನಿಕವಾಗಿ ಜಾತಿ ಸಮೀಕ್ಷೆಯನ್ನು ಮಾಡುವ ಹಕ್ಕು ಬಾಧ್ಯತೆಗಳಿರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಅದನ್ನೇ ಹೈಕೋರ್ಟಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಪ್ರಶ್ನಿಸಿದೆ. ರಾಜ್ಯಕ್ಕೆ ಹಕ್ಕೇ ಇಲ್ಲ, ಕೇಂದ್ರ ಮಾಡ್ತಾ ಇದೆ, ಕೇಂದ್ರ ಮಾತ್ರ ಮಾಡಬಹುದು, ಆದ್ದರಿಂದ ಜಾತಿ ಸಮೀಕ್ಷೆಗೆ ನೀವು ತಡೆಯನ್ನು ಒಡ್ಡಬೇಕು ಅಂತ ಹೈಕೋರ್ಟ್ಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಅದು ಇನ್ನಷ್ಟೇ ವಿಚಾರಣೆಗೆ ಬರಬೇಕು. ಆದರೆ ಕಾಂಗ್ರೆಸ್ಸಿನ ಹಿರಿಯ ಸಚಿವರು ಮತ್ತು ಒಕ್ಕಲಿಗ ಸಮುದಾಯದವರು, ಲಿಂಗಾಯತ ಸಮುದಾಯದವರು ಡಿ ಕೆ ಶಿಯವರ ದನಿಗೆ ದನಿ ಕೊಟ್ಟು ಡಿ ಕೆ ಶಿಯವರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರ ಆಪ್ತರೇ ಅವರೊಟ್ಟಿಗೆ ನಿಂತು ಇದನ್ನು ಪ್ರತಿಭಟಿಸಿದ್ದು ನಿರ್ಣಾಯಕವಾದಂಥ ಹಂತಕ್ಕೆ ಜಾತಿ ಸಮೀಕ್ಷೆಯ ಈ ಬೃಹನ್ನಾಟಕವನ್ನು ತಂದು ನಿಲ್ಲಿಸಿದೆ. ಸಿದ್ದರಾಮಯ್ಯನವರೇ ಆಘಾತಗೊಂಡಿದ್ದಾರೆ. ಅದರ ಜೊತೆಗೆ ಸಿದ್ದರಾಮಯ್ಯನವರು ಮೇಲ್ವರ್ಗದ ವಿರೋಧಿಗಳು ಅನ್ನುವಂಥ ಹೊಸ ಹಣೆಪಟ್ಟಿ ಅವರಿಗೆ ಅಂಟಲ್ಪಟ್ಟಿದೆ. ಕ್ಯಾಬಿನೆಟ್ ಮೀಟಿಂಗಲ್ಲಿ ಅತ್ಯಂತ ನೋವಿನಿಂದ ಅವರು ಇದನ್ನು ಹೇಳಿಕೊಂಡು ಹೊರ ನಡೆದರು ಅನ್ನುವಂಥದ್ದು ಸುದ್ದಿ ಬರ್ತಾ ಇದೆ. ಒಂದು ಕಡೆ ಜಾತಿಯ ಸಮೀಕ್ಷೆ ಮಾಡುವ ಮೂಲಕ ಜಾತಿಗಳ ಮಧ್ಯೆ ಬೆಂಕಿಯನ್ನು ಇಡ್ತಾ ಇದ್ದೀರಿ, ಒಂದು ಕಡೆ ಸನಾತನ ಧರ್ಮ ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಿ, ಇನ್ನೊಂದು ಕಡೆ ಮತಾಂತರಿಗಳಿಗೆ ರತ್ನಗಂಬಳಿ ಹಾಸ್ತಾ ಇದ್ದೀರಿ, ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಮತ್ತು ಅಹಿಂದನಲ್ಲಿರುವಂಥ ಉಪಜಾತಿಗಳನ್ನು ಮೇಲು ಕೀಳನ್ನು ಎಡಬಲವನ್ನು ಗಮನಿಸಿದ್ದೇನೆ, ಅವರನ್ನು ಅಖಂಡವಾಗಿಟ್ಟು ಅವರ ಸಂಖ್ಯೆಯನ್ನು ಬಾಹುಳ್ಯವನ್ನು ತೋರಿಸುವ ಒಂದು ನೆಪದಲ್ಲಿ ನೀವು ಬಹುದೊಡ್ಡ ಸಮುದಾಯವಾದಂಥ ಗೌಡ ಸಮುದಾಯ ಮತ್ತು ಲಿಂಗಾಯತ ಸಮುದಾಯವನ್ನು ವಿಚ್ಛಿದ್ರೀಕರಣಗೊಳಿಸುವ ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅನ್ನೋದು ಈಗ ಅತ್ಯಂತ ಸ್ಪಷ್ಟವಾಗಿದೆ ಅನ್ನೋದು ಕಾಂಗ್ರೆಸ್ಸಿಗರ ವಾದ. MB ಪಾಟೀಲ್ರಂಥವ್ರ ವಾದ, ನಮ್ಮ ವಾದ ಅಲ್ಲ. ನಮ್ಮ ವಾದವೂ ಹೌದು, ಆದರೆ ಸಂಪೂರ್ಣವಾಗಿ ಕಾಂಗ್ರೆಸ್ಸಿನ ಅದರಲ್ಲೂ ಸಿದ್ದರಾಮಯ್ಯನವರ ಆಪ್ತರೇ ಈ ಸಮೀಕ್ಷೆಗೆ ವಿರುದ್ಧವಾಗಿ ನಿಂತಿದ್ದಾರೆ. ಅಲ್ಲಿಗೆ ಹಿಂದಿನ ಸಮೀಕ್ಷೆಯಲ್ಲಿ ಆದಂಥ 200 ಕೋಟಿ, ಈಗಾಗಲೇ ಇದರ ಪೂರ್ವ ತಯಾರಿಗೆ 100 ಕೋಟಿ ಖರ್ಚಾಗಿದೆ. ಒಟ್ಟು 450 ಕೋಟಿ ಏನು ಈ ಜಾತಿ ಸಮೀಕ್ಷೆಗೆ ತೆಗೆದಿಟ್ಟಂಥ ಅಥವಾ ಈ ಸಮೀಕ್ಷೆಗೆ ಬೇಕಾದಂಥ ವೆಚ್ಚ. ಅದರಲ್ಲಿ ಈಗ ಬಹುತೇಕ ಬಂದಂಥ ವರದಿ ಜಾತಿ ಸಮೀಕ್ಷೆ ಮಾಡ್ತಾ ಇರುವಂಥದ್ದು, ಸರ್ಕಾರ ಹೊರಟಿರುವಂಥದ್ದು ಯಾವುದೇ ಕುಲಶಾಸ್ತ್ರೀಯ ಅಧ್ಯಯನ ಮಾಡದೇನೆ, ಜಾತಿಗಳು ಉಪಜಾತಿಗಳ ಮಧ್ಯೆ ಸೂಕ್ತ ರೀತಿಯ ವರ್ಗೀಕರಣವನ್ನು ಮಾಡದೇನೆ ಅವೈಜ್ಞಾನಿಕವಾಗಿ ಮಾಡ್ತಾ ಇರೋದ್ರಿಂದ ಈ ಜಾತಿ ಸಮೀಕ್ಷೆ ಸಿಂಧು ಅಲ್ಲ, ಈ ಜಾತಿ ಸಮೀಕ್ಷೆ ಸರಿಯಾದದ್ದಲ್ಲ, ಈ ಜಾತಿ ಸಮೀಕ್ಷೆ ವೈಜ್ಞಾನಿಕವಾದದ್ದಲ್ಲ. ಆದ್ದರಿಂದ ಇದನ್ನು ಮುಂದೂಡಲಾಗಿದೆ ಅಥವಾ ಸ್ಟಾಪ್ ಮಾಡಲಾಗಿದೆ ಅನ್ನುವಂಥ ಸುದ್ದಿ ಬರ್ತಾ ಇರೋದ್ರಿಂದ ಅಲ್ಲಿಗೆ ಜನರ ತೆರಿಗೆ ಹಣದ 300 ಕೋಟಿ ಗೋವಿಂದ. ಅಂದರೆ ವೋಟ್ ಬ್ಯಾಂಕಿಗಾಗಿ ಎಂತೆಂಥ ಕೆಲಸವನ್ನು ಮಾಡ್ತೀರಿ, ತೆರಿಗೆ ಹಣವನ್ನು ಎಷ್ಟು ಪೋಲು ಮಾಡ್ತೀರಿ, ನಿಮ್ಮ ವೈಯಕ್ತಿಕವಾದ ತೆವಲಿಗೆ, ನಿಮ್ಮ ಕಾಂಗ್ರೆಸ್ಸಿನ ತುಷ್ಟೀಕರಣದ ರಾಜಕಾರಣಕ್ಕೆ, ವೋಟ್ ಬ್ಯಾಂಕಿನ ರಾಜಕಾರಣಕ್ಕೆ ಜನರನ್ನು ಎಷ್ಟರ ಮಟ್ಟಿಗೆ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ಭಾವಿಸ್ತೀರಿ. ಜನರ ದುಡ್ಡು ಅಂದರೆ ಎಷ್ಟು ಸದರ ನಿಮಗೆ.
ಈ ಜಾತಿ ಸಮೀಕ್ಷೆ ಅನ್ನುವ ನಾಟಕ ಕೇವಲ ಜನರ ಕಣ್ಣೊರೆಸುವ ತಂತ್ರ ಮತ್ತು ನಿಮ್ಮ ಭ್ರಷ್ಟ ದುಷ್ಟ ನೀಚ ಆಡಳಿತವನ್ನು ಅದರ ಇಡೀ ಬ್ರಹ್ಮಾಂಡ ಏನು ಒಂದು ಹಗರಣದ ಒಂದು ವರ್ತಮಾನ ಇದೆ ಅದರಿಂದ ಜನರ ದೃಷ್ಟಿಯನ್ನು ಬೇರೆ ಕಡೆ ಒಂದು ಡೈವರ್ಟ್ ಮಾಡುವ ತಂತ್ರಕ್ಕೆ ಜಾತಿ ಸಮೀಕ್ಷೆಯನ್ನು ಬೇರೆ ಬೇರೆ ರೀತಿಯ ಒಂದು ಆಯಾಮಗಳನ್ನು ಬಳಸ್ತಾ ಕೊನೆಗೂ ಜನರ ಕಣ್ತಪ್ಪಿಸಿ ಅಧಿಕಾರದ ಅವಧಿಯನ್ನಷ್ಟೇ ನೀವು ಮುಗಿಸುವ ಹಂತದಲ್ಲಿದ್ದೀರಿ ಹೊರತು ಜನಪರವಾದಂಥ ಸಾಮುದಾಯಿಕವಾದಂಥ ಕರ್ನಾಟಕದ ರಾಜ್ಯಕ್ಕೆ ಒಂದು ಅಭಿವೃದ್ಧಿಯ ಶೀಲವಾದಂಥ ಒಂದು ಆಡಳಿತವನ್ನು ಕೊಡಬೇಕು ಅನ್ನೋದರ ಬಗ್ಗೆ ಸಿದ್ದರಾಮಯ್ಯನವರಿಗೆ ಕಿಂಚಿತ್ತೂ ಯೋಚನೆ ಇಲ್ಲ ಅನ್ನೋದು ಈ ಜಾತಿ ಸಮೀಕ್ಷೆಯ ಒಂದು ಅಖಾಡ ಸ್ಪಷ್ಟವಾಗಿ ಹೇಳ್ತಾ ಇದೆ. ಜಾತಿ ಕುಲವೆಂದು ಹೊಡೆದಾಡುವಿರಿ, ಕುಲದ ಮೂಲವೇನಾದರೂ ಬಲ್ಲಿರ ಅಂತ ಕೇಳಿದಂಥ ಕನಕದಾಸರ ಕುಲದಲ್ಲಿ ಹುಟ್ಟಿ ಬಂದಂಥ ಸಿದ್ದರಾಮಯ್ಯನವರಿಂದ ಈ ಜಾತಿ ಸಮೀಕ್ಷೆ ಮತ್ತು ಜಾತಿಗಳ ಮಧ್ಯೆ ಬೆಂಕಿ ಹಚ್ಚುವಿಕೆ ಎಂಥ ವೈರುಧ್ಯ ನೋಡಿ. ಹೇಳಿದರೆ ಕೇಳಿದರೆ ಪ್ರಗತಿಪರರು, ಹೇಳಿದರೆ ಕೇಳಿದರೆ ಸಮಾಜವಾದಿಗಳು, ಜಾತ್ಯತೀತತೆ ಸಾಂವಿಧಾನಿಕ ಆಶಯ ಅಂತೀರಿ. ಅಂಬೇಡ್ಕರ್ ಜಾತ್ಯತೀತತೆ ಶಬ್ದವನ್ನು ಸೇರಿಸಲಿಕ್ಕೇ ಇಷ್ಟಪಟ್ಟಿರಲಿಲ್ಲ, ಅದು ನಿಮ್ಮ ಸೇರ್ಪಡೆ. ಆದರೂ ಕೂಡ ಜಾತ್ಯತೀತತೆ ಅನ್ನೋದು ಈ ದೇಶದ ಪ್ರಜಾಪ್ರಭುತ್ವದ ಬಹಳ ದೊಡ್ಡ ಗುಣ ಅಂತ ಹೇಳುವ ನೀವೇ ಕಾಂಗ್ರೆಸ್ಸಿಗರು ಜಾತಿ ಸಮೀಕ್ಷೆಗೆ ಮುಂದಾದದ್ದು ಎಂಥ ದ್ರೋಹ ಅದು. ನಿಮ್ಮದೇ ಸರ್ಕಾರ ಈ ಜಾತಿ ಹೆಸರಿನಲ್ಲಿ ಬೆಂಕಿ ಇಡಲಿಕ್ಕೆ ಹೊರಟದ್ದನ್ನು ನಿಮ್ಮದೇ ಸಚಿವರು ತೀವ್ರವಾಗಿ ವಿರೋಧಿಸ್ತಾ ಇರುವಂಥದ್ದು. ಸಿದ್ದರಾಮಯ್ಯನವರ ಆಪ್ತರೇ DK ಅವರ ನೇತೃತ್ವದಲ್ಲಿ ಇದನ್ನು ಸಾಮೂಹಿಕವಾಗಿ ಪ್ರತಿಭಟಿಸ್ತಾ ಇರುವಂಥದ್ದು ಪ್ರಾಯಶಃ ಸಿದ್ದರಾಮಯ್ಯನವರ ಅಧಿಕಾರದ ರಾಜಕೀಯದ ಮತ್ತು ಅವರ ಹಿಟ್ಲರ್ಗಿರಿಯ ಅಂತ್ಯದ ಲಕ್ಷಣ ಅಂತ ನಾನು ಭಾವಿಸ್ತೇನೆ. ನಾನು ಮಾಡಿದ್ದೇ ಆಟ, ನಾನು ನಡೆದದ್ದೇ ನಡೆ, ನಾನು ಏನು ಬೇಕಾದರೂ ಮಾಡ್ತೇನೆ, ಕೇಳಲಿಕ್ಕೆ ಜನರೇ ನೀವ್ಯಾರು, ರಾಜಕಾರಣಿಗಳೇ ನೀವ್ಯಾರು ಅನ್ನುವ ಆ ದರ್ಪ ಇತ್ತಲ್ಲ, ಅದಕ್ಕೆ ಸರಿಯಾದ ಪ್ರಾಯಶ್ಚಿತವನ್ನು ಮತ್ತು ಅದಕ್ಕೆ ಸರಿಯಾದ ಒಂದು ಪೆಟ್ಟನ್ನು ಸ್ವಕೀಯರೇ ಕೊಟ್ಟಿದ್ದಾರೆ ಅನ್ನೋದು ಕೊನೆಗೂ ಮಾಡಿದ್ದನ್ನು ಉಣ್ಣಲೇಬೇಕು. ಕನಕನ ಕುಲದಲ್ಲಿ ಬಂದು ನೀವು ಇವತ್ತು ಜಾತಿ ಸಮೀಕ್ಷೆಗೆ ಹೊರಟಿದ್ದೀರಿ ಅಂತಾದರೆ ನಿಮ್ಮ ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳಿ. ಎಂಥ ಪ್ರಮಾದಕ್ಕೆ ಕೈ ಹಾಕಿದ್ದೀರಿ, ಎಂಥ ಅನಾಹುತಕ್ಕೆ ಕೈ ಹಾಕಿದ್ದೀರಿ, ಮತ್ತು ಭವಿಷ್ಯದಲ್ಲಿ ಈ ಸಮಾಜವನ್ನು ಎಷ್ಟರ ಮಟ್ಟಿಗೆ ಜಾತಿ ಹೆಸರಿನಲ್ಲಿ ನೀವು ಒಡೆಯಲಿಕ್ಕೆ ಹೊರಟಿದ್ದೀರಿ. ಬಾಯಲ್ಲಿ ಜಾತ್ಯತೀತತೆ, ಆಡಳಿತದಲ್ಲಿ ಮತ್ತು ರಾಜಕಾರಣದಲ್ಲಿ ಜಾತಿಯೇ ಆಧಾರ, ಜಾತಿಯೇ ಪ್ರಧಾನ. ಅಂದರೆ ಎರಡು ಪ್ರಮುಖ ಸಮುದಾಯವನ್ನೇ ಟಾರ್ಗೆಟ್ ಮಾಡಿ ಅದರನ್ನ ಇಡೀ ಶಕ್ತಿಯನ್ನ ಪತನಗೊಳಿಸಿ ಈ ಅಲ್ಪಸಂಖ್ಯಾತರನ್ನ ಅಹಿಂದ ಸಮುದಾಯವನ್ನು ಎತ್ತಿ ಕಟ್ಟಿ ರಾಜಕೀಯ ಮಾಡಲಿಕ್ಕೆ ಹೊರಟ್ರಲ್ಲ, ಹೇಗೆ ಗುನ್ನ ಹಾಕಿದ್ರು ನಿಮ್ಮವರೇ. ಈಗ ನಿಮ್ಮ ಇಡೀಯದಾದಂಥ ರಾಜಕೀಯದ ಒಂದು ಸಂಧ್ಯೆ ಅತ್ಯಂತ ಕರಾಳವಾದ ಅಂತ್ಯವನ್ನು ಕಾಡ್ತದೆ ಅನ್ನೋದರ ಬಗ್ಗೆ ಯಾವುದೇ ಸಂದೇಹ ಬೇಡ. DK ಅವರು ಕೊನೆಗೂ ತನ್ನದೇ ಆದಂಥ ಒಂದು ರೀತಿ ನೀತಿ ನಿಲುವನ್ನು ತನ್ನ ಮುಖ್ಯಮಂತ್ರಿ ಪದಕ್ಕೆ ಒಂದು ಭವಿಷ್ಯದಲ್ಲಿ ಆಗಬಹುದಾದ ಪಟ್ಟಾಭಿಷೇಕಕ್ಕೆ ತಯಾರಿಯನ್ನು ಜಾತಿ ಗಣತಿಯ ಈ ಶಸ್ತ್ರವನ್ನು ಬಳಸಿಯೇ ನಿಮ್ಮ ಕೈಯಿಂದ ಅಸ್ತ್ರವನ್ನು ಕಸಿದುಕೊಂಡು ತನ್ನ ರಾಜಕೀಯದ ಒಂದು ಭವಿಷ್ಯವನ್ನು ಅತ್ಯಂತ ನಿಚ್ಚಳಗೊಳಿಸ್ಕೊಂಡ್ರು, ಭದ್ರಗೊಳಿಸ್ಕೊಂಡ್ರು. ನಿಮ್ಮದೇ ಆಪ್ತರನ್ನು ತನ್ನ ತೆಕ್ಕೆಗೆ ಎಳೆದುಕೊಳ್ಳುವಲ್ಲಿ ಯಶಸ್ವಿ ಆದರು ಅನ್ನುವಲ್ಲಿಗೆ ಸೆಪ್ಟೆಂಬರ್ ಕ್ರಾಂತಿ ಗ್ಯಾರಂಟಿ ಅನ್ನೋದಕ್ಕೆ ಮತ್ತೊಮ್ಮೆ ಸಾಕ್ಷ್ಯವನ್ನು DK ಶಿವಕುಮಾರ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೇ ಸಂಶಯ ಬೇಡ. ಈ ಜಾತಿ ಸಮೀಕ್ಷೆ ಮುಂದೂಡಲ್ಪಡಬಹುದು. ತತ್ಕಾಲದಲ್ಲಿ ನಾವು ಇದನ್ನು ತೆಗೆದುಕೊಳ್ಳುವುದಿಲ್ಲ. ಮುಂದಿನ ದಿನಗಳಲ್ಲಿ ಕುಲಶಾಸ್ತ್ರೀಯ ಅಧ್ಯಯನ
ಮತ್ತು ಜಾತಿ ಉಪಜಾತಿಗಳ ವರ್ಗೀಕರಣ ಇವನ್ನೆಲ್ಲ ಸರಿಯಾದಂಥ ಶಿಷ್ಟ ರೀತಿಯಲ್ಲಿ ಸುವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಮಾಡಿಕೊಂಡೇ ಜಾತಿ ಸಮೀಕ್ಷೆಯನ್ನು ಮಾಡ್ತೇವೆ ಅನ್ನುವಂಥ ಮಾತು ನಿಮ್ಮ ಬಾಯಿಂದ ಬರ್ಬೋದು. ಆದರೆ ನಿಮ್ಮ ಅವಧಿಯಲ್ಲಿ ಆಗದೆ ಎರಡೂ ಅವಧಿಯಲ್ಲಿ ಜನರ ಹಣವನ್ನು ಪೋಲು ಮಾಡಿದರೆ ಹೊರತು ನಿರ್ಣಾಯಕವಾಗಿ ಜಾತಿ ಗಣತಿಯನ್ನು ಒಂದು ಗುರಿ ಮುಟ್ಟಿಸುವ ಕೆಲಸ ನಿಮ್ಮಿಂದ ಆಗಿಲ್ಲ. ಕಾಂಗ್ರೆಸ್ಸಿನಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಇದರಿಂದ ಹಿಂದೆ ಸರಿದ್ರು ಅಂತಾದರೆ ಇನ್ನು ಯಾವುದೇ ನಾಯಕರು ಈ ಕೊಣಜಲಗೂಡಿಗೆ ಕೈ ಹಾಕುವ ಈ ರಿಸ್ಕನ್ನು ತೆಗೆದುಕೊಳ್ಳುವಂಥ ಯಾವ ಸಾಧ್ಯತೆಯೂ ಮುಂದಿನ ದಿನಗಳಲ್ಲಿ ನಿರೀಕ್ಷಿತವೂ ಅಲ್ಲ. ಅಲ್ಲಿಗೆ ಕಾಂಗ್ರೆಸ್ಸಿನ ಬಹಳ ದೊಡ್ಡ ಒಂದು ಆಗಿದ್ದಂಥ ಬ್ರಹ್ಮಾಸ್ತ್ರವೇ ಆಗಿದ್ದಂಥ ಜಾತಿ ಸಮೀಕ್ಷೆಯ ಈ ಒಂದು ಅಸ್ತ್ರ ಸಂಪೂರ್ಣವಾಗಿ ನಿಶಸ್ತ್ರೀಕರಣಗೊಂಡಿತು. ಅದು ಇತಿಹಾಸಕ್ಕೆ ಸೇರಿತು, ಒಂದು ಪ್ರಹಸನವಾಗಷ್ಟೇ ಉಳಿತು. ಅದರಲ್ಲಿ ಯಾವುದೇ ಹುರುಳಿಲ್ಲ ಹೊರತು ಇನ್ಯಾರೂ ಕೂಡ ಕಾಂಗ್ರೆಸ್ಸಿನಲ್ಲಿ ಜಾತಿ ಸಮೀಕ್ಷೆಯನ್ನು ಕೈಗೆತ್ತಿಕೊಳ್ಳುವ ಯಾವ ನಾಯಕರು ಕಾಣಿಸುವುದಿಲ್ಲ. ಸಿದ್ದರಾಮಯ್ಯನವರ ಬಹುನಿರೀಕ್ಷೆಯ ತನ್ನ ರಾಜಕೀಯ ಜೀವನದ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಒಂದು ಕೆಲಸವನ್ನು ನಾನು ಮಾಡಿಯೇ ಹೋಗ್ತೇನೆ ಅಂತ ಏನು ಹೊರಟಿದ್ರು, ಅದಕ್ಕೆ ತಿಲಾಂಜಲಿ ಇಟ್ಟವರು BJPಯವರಲ್ಲ, ಮೋದಿಯವರಲ್ಲ, ಸ್ವಂತ ನಿಮ್ಮ ಆಪ್ತ ಸಚಿವರು, ಹಿರಿಯ ಸಚಿವರು, ಕಾಂಗ್ರೆಸ್ಸಿಗರೇ. ಇದು ದುರಂತ. ಇದು ಸಿದ್ದರಾಮಯ್ಯನವರ ರಾಜಕೀಯ ದುರಂತ. ನೀವು ನಮ್ಮ ಅಸ್ಮಿತೆಗೆ ಕೈ ಹಾಕಿದ್ರಿ, ನಮ್ಮ ಶ್ರದ್ಧಾ ಕೇಂದ್ರಕ್ಕೆ ಕೈ ಹಾಕಿದ್ರಿ, ನಮ್ಮ ಸನಾತನ ಧರ್ಮಕ್ಕೆ ಕೈ ಹಾಕಿದ್ರಿ, ನಮ್ಮ ಚಾಮುಂಡೇಶ್ವರಿ ಚಾಮುಂಡಿ ಬೆಟ್ಟಕ್ಕೂ ಕೂಡ ಅಲ್ಲಿಯ ಆರಾಧನಾ ಸಂಸ್ಕೃತಿಗೆ ನೀವು ಬಾನು ಮುಷ್ತಾಕ್ ಅವರನ್ನು ತರುವ ಮೂಲಕ ಅಲ್ಲಿಯೂ ಕೂಡ ಅಪಚಾರ ಮಾಡಿದ್ರಿ. ಇದೆಲ್ಲದರ ಸಮ್ಮಿಶ್ರ ಫಲ ಏನು ಅಂತಂದರೆ ಜಾತಿ ಸಮೀಕ್ಷೆ, ನಿಮ್ಮ ದೊಡ್ಡ ಒಂದು ಮಹತ್ವಾಕಾಂಕ್ಷೆಯ ಸಮೀಕ್ಷೆ, ನಿಮ್ಮ ಟ್ರಂಪ್ ಕಾರ್ಡ್ ಅದು. ಅದನ್ನು ನಿಮ್ಮವರೇ ಆದಂಥ, ನಿಮ್ಮ ಕಾಂಗ್ರೆಸ್ಸಿಗರೇ ಆದಂಥ ಹಿರಿಯ ಸಚಿವರು ಅದನ್ನು ಹೇಗೆ ಕಸಿದುಕೊಂಡ್ರು, ಮತ್ತು ನೀವು ಉರುಳಿಸಿದ ದಾಳವೇ ಅದು ನಿಮಗೆ ಮಾರಕವಾಗಿ ಬಂದು ತಟ್ಟಿತು. DK ಶಿವಕುಮಾರ್ ಅವರಿಗೆ ಪೂರಕ ಆಯಿತು. ಅವರ ಅಧಿಕಾರದ ಪದಗ್ರಹಣಕ್ಕೆ ಅದೇ ಒಂದು ನೆಲೆ ಆಯಿತು. ಇದು ದುರಂತ. ನಮಸ್ತೆ.